ಫ್ರೆಂಡ್ಸ್, ಅವನು ಮತ್ತು ಶ್ರಾವಣಿ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಸಂಯುಕ್ತ ಗಂಡ ಹೇಳ್ತಾರೆ, ನಾವು ಕಟ್ಟಿಟ್ಟಿದ್ದೇ ತಪ್ಪಾಯಿತು ಅನಿಸುತ್ತೆ. ಲಗಾಮ್ ಹಾಕಿ ಕಟ್ಟಿಟ್ರೆ ಹೀಗೆ ನೋಡು ತಪ್ಪಿಸ್ಕೊಂಡು, ಲಗಾಮ್ ಹಾಕಿದ್ದಕ್ಕೆ ಇಷ್ಟಿರೋದು, ಇನ್ನು ಲಗಾಮ್ ಹಾಕಲಿಲ್ಲ ಅಂದರೆ ಇನ್ನೂ ಎಲ್ಲ ಹೋಗ್ತಿತ್ತು, ವಿಚಾರ ಮಾಡು ಅಂತ ಆದ್ಯ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಆದ್ಯ ಆಮೇಲೆ ತುಂಬಾ ಮುಂದುವರಿತಾ ಇದ್ದಾರೆ. ಇವರನ್ನ ಇಲ್ಲೇ ನೋಡು ಕತ್ತರಿಸಾಕ್ತೀನಿ ಅಂತ ಇಲ್ಲಿ ಸಂಯುಕ್ತ ಹೇಳ್ತಾಳೆ. ಅಷ್ಟರಲ್ಲಿ ಆ ಮಾತಿಗೆ ಇಲ್ಲಿ ಅವರಿಬ್ಬರು ಏನಾದರೂ ಸ್ಕೆಚ್ ಮಾಡಲಾ, ಹಾಗಿದ್ರೆ ಕೊಂದ್ಬಿಡ್ಲಾ ಅಂತ ಹೇಳ್ತಾರೆ. ಆಯಿತು, 2 ಚೂರಿ ತೊಗೊಂಡು ಬಾ, ಇಬ್ಬರು ಕೂಡಿ ಸೇರಿಸಿ ಕೊಂದು ಹಾಕೊಳ್ಳೋಣ, ನೀನು ಮುಂದೆ ಹಾಕೊಂಡು ನಾನು ಹಿಂದೆ ಹಾಕೊಂಡು ಇಬ್ಬರು ಕೂಡ ಹೋಗಿ ಜೈಲಲ್ಲಿ ಕೂತ್ಕೊಳ್ಳೋಣ. ಅಷ್ಟರಲ್ಲಿ ಮಮತಾ ಬರ್ತಾಳೆ. ಮಮತಾ ಬಂದು ಎಲ್ಲ ಈ ಮದುವೆ ಆಗುತ್ತೆ ಅನ್ನೋದೇ ಡೌಟು, ನೀವು ಅಂಥದ್ರಲ್ಲಿ ಓಡೋಗೋದು ಅಂತ ಮಾತಾಡ್ತಿದ್ದೀರಲ್ಲ ಅಂತ. ನಾವು ಅದನ್ನೇ ಮಾತಾಡ್ತಿದ್ರಮ್ಮ, ಓಡೋಗೋದು ಅಂತ, ನೀನು ಅದನ್ನೇ ಹೇಳ್ತಿದ್ದಿಲ್ಲ ಅಂತ ಹೇಳ್ತಾರೆ. ಮನ್ವಿ ನನಗೆ ಹೇಳಿದ್ಲು, ಮನ್ವಿ ಅಮ್ಮಯ್ಯ ಮತ್ತು ಆದ್ಯ ಇಬ್ಬರು ಓಡಿ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಹೀಗಾಗಿ ನನಗೆ ತುಂಬ ಗಾಬರಿ ಆಗಿದೆ ಅಕ್ಕ ಕೇಳಿಬಿಟ್ಟು, ಹೀಗೆ ನಿನಗಾಗಿ ಹೇಳಕ್ಕಂತ ಬಂದೆ ಅಂತ ಸಂಯುಕ್ತನ ಹೇಳ್ತೇನೆ. ಇಷ್ಟೊಂದು ಮುಂದುವರೆದಿದ್ದಾರೆ ಅವರು, ಹೇಗೋ ಗೊತ್ತಿಲ್ಲ, ನನಗೆ ಮಾತ್ರ ಇವಾಗ ವಿಕ್ಕಿ ಮತ್ತು ದೂರ ಆಗಲೇಬೇಕು, ಆ ವಿಕ್ಕಿನ ಏನಾದರೂ ಮಾಡಲೇಬೇಕು. ಅಮ್ಮಯ್ಯ ಮತ್ತು ಆದ್ಯ ಮದುವೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ಅವರಿಬ್ಬರು ಮದುವೆ ನಡಿಲೇಬೇಕು ಅಂತ ಹೇಳ್ತಾರೆ. ಆಗ ಮಮತಾ ಒಂದು ಪ್ಲ್ಯಾನ್ ಹೇಳ್ತಾಳೆ, ಈಗ ನಾವು ಆದ್ಯ ಮತ್ತು ವಿಕ್ಕಿನ ದೂರ ಮಾಡ್ಬೇಕಂದ್ರೆ ಇರೋದೊಂದೇ ಪ್ಲ್ಯಾನು, ವಿಕ್ಕಿನ ಮುಗಿಸ್ಬಿಡೋದು. ವಿಕ್ಕಿ ಇಲ್ಲ ಅಂದರೆ ಆದ್ಯ ಬಾಯಿ ಮುಚ್ಕೊಂಡು ಇರಬೇಕಾಗತ್ತೆ. ಆವಾಗ ಆದ್ಯ ಯಾರ ಜೊತೆ ಓಡೋಗ್ತಾಳೆ, ಯಾರನ್ನ ಮದುವೆ ಆಗ್ತಾಳೆ, ಅಮ್ಮಯ್ಯನ ಅನಿವಾರ್ಯದಿಂದ ಮದುವೆ ಆಗಲೇಬೇಕು. ಹೀಗಾಗಿ ವಿಕ್ಕಿ ಮತ್ತು ದೂರ ಮಾಡಬೇಕಂದ್ರೆ ವಿಕ್ಕಿನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಒಂದೇನು ಆಕ್ಸಿಡೆಂಟ್ ಅನ್ನೋ ಹಾಗೆ ಸಾಯಿಸ್ಬಿಡೋಣ, ಯಾರಿಗೂ ಗೊತ್ತಾಗಲ್ಲ ಅಂತ. ಈಗಷ್ಟೇ ಹೇಳ್ತಾ ಇದ್ದೆ ಆಕ್ಸಿಡೆಂಟ್ ಅದು ಇದು ಬೇಡ, ಕೊಲೆ ಅಂತ, ಈಗ ಇದಕ್ಕೆ ಒಪ್ಕೊಂಡ್ರ ಅಂತ ಇಲ್ಲಿ ಸಂಯುಕ್ತ ಗಂಡ ಹೇಳ್ತಾರೆ. ಹೌದು, ಏನಾದರೂ ಮಾಡು, ಹೇಳು ಜಗ್ಗಿಗೆ ಕಾಲ್ ಮಾಡು, ಇದು ಪ್ಲ್ಯಾನ್ ಸಕ್ಸಸ್ ಆಗಲೇಬೇಕು ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಅಭಿ ಎಲ್ಲರೂ ಕೂತಿರ್ತಾರೆ. ಇಲ್ಲಿ ವಿಕ್ಕಿಗೆ ಸರ್ಪ್ರೈಸ್ ಆಗಿ ಒಂದು ಸೆಂಟ್ ಕೊಡ್ತಾರೆ. ವಾವ್ ಸೂಪರ್, ಫಾರಿನಿಂದ ಲಂಡನ್ನಿಂದ ತರಿಸಿದೆ, ನಂಗೆ ತುಂಬ ಇಷ್ಟ ಆಯಿತು ಪರ್ಫ್ಯೂಮು ಅಂತ ಇಲ್ಲಿ ವಿಕ್ಕಿ ಹೇಳ್ತಿರ್ತಾನೆ. ಹೌದಾ, ತುಂಬ ಖುಷಿ ಆಯಿತು ನನಗೆ, ನೀನು ಮತ್ತು ಅದೇ ಏನೇನಾರು ಸರ್ಪ್ರೈಸ್ ಕೊಡ್ತಿರ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಭಿ ಅಂತ ಹೇಳ್ತಾರೆ. ನೀನು ತುಂಬ ನಂಗೆ ಕೇರ್ ಮಾಡ್ತೀಯ, ಇದಕ್ಕೆಲ್ಲ ಕಾರಣ ಆದ್ಯನೇ, ನೀನು ಆದ್ಯನ ಮದುವೆ ಆಗ್ತಿರೋದಕ್ಕೆ ನಾನು ನಿನಗೆ ಇಷ್ಟೊಂದು ಕಾಳಜಿ ಮಾಡ್ತಿರೋದು, ಕೇರ್ ಮಾಡ್ತಿರೋದು ಅಂತ ಹೇಳ್ತಾರೆ. ನಿನ್ನ ಮೊಸಡಿಗೆ ಕೋತಿನ ಥರ ಇದೆಯಾ, ನಿನಗೆ ಸೇಂಟ್ ಬೇರೆ ಗತಿ ಏನು ಅಂತ ಶ್ರಾವಣಿ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಈ ಕಡೆ ತನ್ವಿ ಮತ್ತು ಶ್ರಾವಣಿ ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲಿ ಚಿಕ್ಕು ಆಮೇಲೆ ವಿಕ್ಕಿ ಬೂಟ್ ಹಿಡ್ಕೊಂಬಂದಾಗ ವಿಕ್ಕಿಗೆ ತುಂಬ ಕೋಪ ಬರುತ್ತೆ. ವಿಕ್ಕಿ ಚೆನ್ನಾಗಿರೋ ಬೂಟ್ನ ಹಿಡ್ಕೊಂಡು ಬಂದಿದೆಯೋ ಲೋಫರ್ ಚಿಕ್ಕು ಅಂತ ಹೊಡಕ್ಕೆ ಹೋಗ್ಬಿಡ್ತಾರೆ. ಆಗ ಬಂದುಬಿಟ್ಟು ತನ್ವಿ ಕೈನ ಹಿಡಿತಾಳೆ. ಅಯ್ಯೋ ಅಭಿಯನ್ನ ಇದ್ದಾನೆ, ಸುಮ್ಮನೆ ಇರೋ, ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಾಗಿ ಇಲ್ಲಿ ಚೀಕು ನೋಡು ಎಷ್ಟೊಂದು ಕೇರ್ ಮಾಡ್ತಿದ್ದಾನೆ, ನಿನ್ನ ಬೂಟ್ನ ತೊಗೊಂಡ್ಬಂದು ಎಷ್ಟು ನೀಟಾಗಿ ಕೊಡ್ತಿದ್ದಾನೆ ಅಂತ ತನ್ವಿ ಮಾತನ್ನ ಮರೆಸ್ತಾಳೆ ಇಲ್ಲಿ. ಹೀಗಾಗಿ ಹೌದು ಚೀಕು, ನೀನು ನನಗೆ ತುಂಬ ಇಷ್ಟ, ನನ್ನ ಬೂಟ್ನ ನೀನೇ ತಂದು ಕೊಡ್ತಿದ್ದಿಲ್ಲ ಅಂತ ವಿಕ್ಕಿ ನಾಟಕ ಶುರು ಮಾಡ್ತಾನೆ. ನೀನು ಇಷ್ಟೊಂದು ನಿನ್ನ ಬೂಟು ಮದುವೆ ಹಾಕೋತಿರೋದು, ಇದು ತಂದು ಕೊಟ್ಟಿರೋದನ್ನು ಅವ್ನು ಬಾಯಲ್ಲಿ ಹಿಡ್ಕೊಂಬಂದ್ರೆ ಹಾಳು ಮಾಡ್ತಾನೆ, ಕಚ್ಚಿ ಅಂದ್ರೂ ಕೂಡ ಇಷ್ಟೊಂದು ಕೇರ್ ಮಾಡ್ತಿದ್ದೀಯಲ್ಲೋ ಅಭಿ ಅಂತ ವಿಕ್ಕಿ ಅಭಿನ ಕೇಳ್ತಾರೆ. ಹೌದು, ಚಿಕ್ಕುನ ತುಂಬ ಇಷ್ಟಪಡ್ತಾಳೆ ಅದೇ, ಹೀಗಾಗಿ ನನಗೂ ಕೂಡ ಚಿಕ್ಕು ಅಂದರೆ ತುಂಬ ಇಷ್ಟ, ಅದೇನು ದೊಡ್ಡದಾಗಿದೆ ತಂದು ಕೊಟ್ಟಿದ್ದಾನೆ ಅಷ್ಟೇ, ಅದರಲ್ಲೇನಿದೆ ಅಂತ ಹೇಳ್ತಾರೆ. ಆಗ ಹಾಂ ಅಂತ ಹೇಳಿಬಿಟ್ಟು ಅಭಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ತನ್ವಿ ಮತ್ತು ಮನ್ವಿ ಅಷ್ಟೇ ಇರ್ತಾರೆ. ಇಲ್ಲಿ ಶ್ರಾವಣಿ ಮುಂದೆನೇ ಇಲ್ಲಿ ಚಿಕ್ಕುಗೆ ಏನು ಲೋಫರ್ ಅಂತ ಹೊಡಕ್ಕೆ ಹೋಗ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತ ಹೇಳಿ ಶ್ರಾವಣಿ ವಿಕ್ಕಿಗೆ ಬೈತಾರೆ. ನೀವ್ಯಾರು ಕೇಳೋಕ್ಕೆ ಅಂತ ವಿಕ್ಕಿ ಮಾತಾಡ್ಕೋಗ್ತಾರೆ. ಆಗ ತನ್ವಿ ಹೇಳ್ತಾಳೆ, ಮೈಂಡ್ ಯುವರ್ ಲ್ಯಾಂಗ್ವೇಜ್, ಏನು ಮಾತಾಡ್ತೀವಿ ಅದಕ್ಕೆ ಜೊತೆ ಈ ಥರ ಮಾತಾಡೋದು ಅಂತ ಹೇಳ್ತಾರೆ. ಶ್ರಾವಣಿ ಬೈತಾಳೆ, ನೋಡು ಒಂದೇ ಒಂದು ಏಟ್ ಹಾಕೋ ಚಿಕ್ಕುಗೆ ನೀನು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಇಲ್ಲಿ ಶ್ರಾವಣಿ ಆವಾಜ್ ಆಗ್ತಾರೆ. ಈ ಕಡೆ ಪ್ಲ್ಯಾನ್ ಮಾಡಿರ್ತಾಳೆ ಸಂಯುಕ್ತ ಮತ್ತು ಮಮತಾ ಸೇರಿ, ಹೇಗಾದರೂ ಮಾಡಿ ಶ್ರಾವಣಿ ಕಡೆಯಿಂದನೇ ಅಮೇನ ಕರೆಸೋ ಹಾಗೆ ಪ್ಲ್ಯಾನ್ ಮಾಡಿರ್ತಾರೆ. ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲದೇ ಇಲ್ಲಿ ಮಮತಾ ಹೊಳ್ಳೆ ಏನಕ್ಕೆ ಪ್ಲ್ಯಾನ್ ಮಾಡಿದೆ ಅಂತ. ಅಷ್ಟರಲ್ಲಿ ಶ್ರಾವಣಿ ಬರೋದು ನೋಡಿ ಸನ್ನೆ ಮಾಡ್ತಾಳೆ. ಶ್ರಾವಣಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಅಭಿ ಮದುವೆಯಲ್ಲಿ ಹಚ್ಚಿದ ಸಮಯ ಕಾಣ್ತಾ ಇಲ್ಲ, ಮದುವೆಗೆ ಸಮಯ ಬೇಕಿತ್ತು, ನಿಮ್ಮ ಮನೆಯಿಂದ ತರಿಸ್ತಿ ಅಂತ ಹೇಳ್ತಾರೆ. ಆಯಿತು ಅಷ್ಟೇ ಸರಿ ಅತ್ತೆ ಅಂತ ಕಾಲ್ ಮಾಡ್ತಾರೆ ಅವ್ರ ದೊಡ್ಡಮ್ಮನಿಗೆ. ದೊಡ್ಡಮ್ಮ ನಮಗೆ ಸಮಯ ಬೇಕಿತ್ತು, ಪೂಜೆಗೆ ಮದುವೆ ಕಾರ್ಯ ನಡೀತಾ ಇದೆಯಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಯಾರ ಕಡೆ ಆದರೂ ಕೊಟ್ಟು ಕಳ್ಸೋಕ್ಕಾಗತ್ತಾ ಅಂತ ಹೇಳ್ತಾರೆ. ಆಗ ಅಮ್ಮನ ಕಡೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ, ಅಮ್ಮಯ್ಯ ಬರ್ತಿದ್ದಾನೆ, ತುಂಬ ಒಳ್ಳೇದಾಯ್ತು ಬಿಡಮ್ಮ, ತೊಗೊಂಡು ಬರಲಿ ಶ್ರಾವಣಿ, ನೀನು ತುಂಬ ಥ್ಯಾಂಕ್ಸ್ ಅತ್ತೆ ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಇಲ್ಲಿ ಅಮ್ಮಯ್ಯ ಬರ್ತಿರೋದಕ್ಕೆ ಇಲ್ಲಿ ಖುಷಿ ಪಡ್ತಾರೆ ಮಮತಾ ಮತ್ತು ಚಕ್ರಿ ಅವರು. ಯಾಕಂದರೆ ಅಮ್ಮಯ್ಯ ಬಂದ ತಕ್ಷಣ ಅವ್ನಿಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಿಸೋದು ಇವ್ರ ಪ್ಲ್ಯಾನ್ ಆಗಿರುತ್ತೆ. ಇಲ್ಲಿ ಪಾಪ ಶ್ರಾವಣಿಗೆ ಅದೆಲ್ಲ ಗೊತ್ತೇ ಇರೋದಿಲ್ಲ. ಆಯಿತು ಅತ್ತೆ ಇಷ್ಟಕ್ಕೆಲ್ಲ ಸರಿನಾ, ಹಂಗಿದ್ರೆ ಅಮ್ಮಯ್ಯ ಬರ್ತಿದ್ದಾನೆ, ಹೌದು ಅತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶ್ರಾವಣಿ ಓಡ್ತಾರೆ. ಈಗ ಅವ್ನು ಹೇಗೆ ಮುಗಿಸೋದು ಅಂತ ಇದ್ವಿ, ಅವನೇ ಮನೆಯಿಂದ ಆಚೆ ಬಂದ, ಇನ್ನು ಸಿಕ್ಕು ಬಿದ್ದ ಬೆಲೆಗೆ ಇನ್ನು ಅವನು ಸತ್ತೇ ಹೋಗ್ತಾನೆ ಅಂತ ಇಲ್ಲಿ ಇಬ್ಬರು ಮೂರು ಖುಷಿ ಪಡ್ತಾರೆ.
ಮನೆಯಲ್ಲಿ ಎಲ್ಲರೂ ಕೂಡ ಹೋಗ್ರಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಆಮೆಗೆ. ಆದರೆ ಇಲ್ಲಿ ನಿಶಿ ಬೈತಿರ್ತಾಳೆ, ಆಮೆ ಹೋಗ್ತಾನೆ ನೋಡು, ನೋಡಿ ಹೆಂಗೆ ಡಲ್ಲಾಗಿದ್ದಾನೆ, ಅಲ್ಲಿಗೆ ಅಂದ್ರೆ ಓಡೋಗ್ತಾನೆ ಅಂತ ಹೇಳ್ತಾರೆ. ನಾನು ಎಲ್ಲೂ ಹೋಗ್ತಾ ಇಲ್ಲ, ಅದಕ್ಕೆ ನಾನು ಹೋಗೋಲ್ಲ ಅಂತ ಬಿಂದುಗೂ ಕೂಡ ಹೇಳ್ತಾರೆ. ಆಗ ಯಾಕಮ್ಮಯ್ಯ ಹೀಗಿದೆಯಾ, ಹೋಗು, ಅವ್ರ ಪೂಜೆಗೆ ಬೇಕಾಗಿದೆ ಅಂತ ಕೇಳಿದ ಮೇಲೆ ಯಾಕೆ ಈ ಥರ ಮಾತಾಡ್ತಿದ್ಯಾ, ಹೋಗು ಅಂತ ಹೇಳ್ತಾರೆ. ಆಗ ಅವ್ರ ದೊಡ್ಡಮ್ಮ ಕೂಡ, ಅಮ್ಮಯ್ಯ ಪ್ಲೀಸ್ ಹೋಗು, ನಿಮ್ಮ ಶ್ರಾವಣಿ ಅಕ್ಕ ಮನೆಗೆ ತಾನೇ ಕೊಡಕ್ಕಂತ ಹೋಗು ಅಂತ ಹೇಳ್ತಾರೆ. ಇಲ್ಲಿ ಚೀಕುಗೆ ಊಟ ಕೊಡ್ತಿರ್ತಾಳೆ ಆದ್ಯ. ಊಟನೇ ಮಾಡ್ತಿರಲ್ಲ, ನೀನು ವಿಕ್ಕಿನ ಮದುವೆ ಆಗಲ್ಲ ಅಂತ ಹೇಳು, ಆವಾಗ ಚೀಕುನೇ ಊಟ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ನಾನು ಯಾಕೆ ಹೇಳಿ, ನಾನು ಹೇಳಲ್ಲ, ಇದನ್ನ ಅಭಿ ಎಲ್ಲ ಕೇಳಿಸ್ಕೊತಿರ್ತಾನೆ. ಚೀಕು ನಾನು ಅಮ್ಮಯ್ಯನ ವಿಕ್ಕಿನ ಮದುವೆ ಆಗಲ್ಲ, ನೀನು ಊಟ ಮಾಡು ಅಂದ ತಕ್ಷಣ ಊಟ ಮಾಡುತ್ತೆ. ಇಲ್ಲಿ ತನ್ವಿ ಕೂಡ ಅದನ್ನೇ ಹೇಳ್ತಾರೆ, ಚೀಕುನ ಊಟ ಮಾಡಲ್ಲ ಅಂತೆ, ಆದ್ಯ ಊಟ ಮಾಡೋ ಚೀಕು ಅಂತ ಹೇಳ್ತಾರೆ. ಆ ಮಾತಿಗೆ ಚೀಕು ಊಟ ಮಾಡೋದಕ್ಕೆ ಇಲ್ಲಿ ವಿಕ್ಕಿಗೆ ಅಭಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡ್ ತುಂಬ ಕುತೂಹಲಕಾರಿ ಸಂಚಿಕೆ ಇದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.